ಬಾರ್ನಲ್ಲಿ ಮ್ಯಾನೇಜರ್ ಆಗಿದ್ದ ಆತ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡಲು ಸಜ್ಜಾಗಿದ್ದ. ಇನ್ನೇನು ಬಾರ್ನಿಂದ ಹೊರಬಂದು ಕಾರ್ ಹತ್ತಬೇಕು ಅನ್ನೋವಾಗಲೇ ಅಲ್ಲಿ ಘೋರವಾಗಿದೆ. ಮ್ಯಾನೇಜರ್ ಹತ್ತಬೇಕಿದ್ದ ಕಾರು ಇದ್ದಕ್ಕಿದ್ದಂತೆ ಭೀಕರವಾಗಿ ಸ್ಫೋಟಗೊಂಡಿದೆ. ಅದೇ ಸ್ಫೋಟ ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ಇದರಲ್ಲಿ ಏನಿದೆ, 2 ರೀತಿ ಡ್ಯಾಮೇಜ್ ಆಗಿದೆ. ಒಂದು ಬ್ಲಾಸ್ಟಿಂದ ಇನಿಷಿಯಲ್ ಡ್ಯಾಮೇಜ್, ಕಾರ್ ಪಲ್ಟಿ ಆಗುವಾಗ ಸೆಕೆಂಡ್ ಡ್ಯಾಮೇಜ್. ಕಾರು ಪಲ್ಟಿ ಹೊಡೆದು ಬಿದ್ದಿದ್ರೆ ಕಾರ್ನ ಅವಶೇಷಗಳು ಜಮೀನು, ರಸ್ತೆ, ಮರ ಅಂತ ಎಲ್ಲೆಲ್ಲೂ ತೂರಿ ಬಿದ್ದಿವೆ. ಕಾರ್ ಪಕ್ಕದಲ್ಲೇ ಇದ್ದ ಕಟ್ಟಡ ಸಂಪೂರ್ಣ ಬಿರುಕು ಬಿಟ್ಟಿದೆ. ಇಷ್ಟಕ್ಕೆಲ್ಲ ಕಾರಣವೇ ಮಹೀಂದ್ರಾ ಕಾರ್ನ ನಿಗೂಢ ಸ್ಫೋಟ. ಇದ್ದಕ್ಕಿದ್ದಂತೆ ಮಹೀಂದ್ರಾ ಕಾರು ಸ್ಫೋಟ. ಬಾಂಬ್ ಸ್ಫೋಟದ ಶಂಕೆ, ಖಾಕಿ ತನಿಖೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ಬಳಿ ಕಾರೊಂದು ನಿಗೂಢ ಸ್ಫೋಟವಾಗಿದ್ದು ಜನ ಆತಂಕಗೊಳ್ಳುವಂತೆ ಮಾಡಿದೆ. ಹಿಪ್ಪರಗಿ ಗ್ರಾಮದಲ್ಲಿ ಯುವರಾಜ್ ಅನ್ನೋ ವೈನ್ ಶಾಪ್ ಇದೆ. ಇದೇ ವೈನ್ ಶಾಪ್ನ ಮ್ಯಾನೇಜರ್ ಆಗಿರೋ ಹನುಮಂತ ಸಂಗೊಂಡ ನಿನ್ನೆ ಕೆಲಸ ಮುಗಿಸ್ಕೊಂಡು ರಾತ್ರಿ 10:45 ಸುಮಾರಿಗೆ ಮನೆಗೆ ಹೋಗೋದಕ್ಕೆ ಸಜ್ಜಾಗ್ತಿದ್ರು. ಇನ್ನೇನು ಕಾರ್ ಹತ್ತಬೇಕು ಅನ್ನೋವಾಗ್ಲೇ ಈ ಮಹೀಂದ್ರಾ XUV 300 ಕಾರು ಭೀಕರವಾಗಿ ಸ್ಫೋಟಗೊಂಡಿದೆ. ಈ ವೇಳೆ ಬಾರ್ನ ಒಳಗಿದ್ದ ಹನುಮಂತ ಅವರಿಗೆ ಭಾರೀ ಶಬ್ದ ಕೇಳಿಸಿದೆ. ಏನಾಯ್ತು ಅಂತ ಹೊರಗೆ ಬಂದು ನೋಡಿದ್ರೆ ತಮ್ಮದೇ ಕಾರು ಸ್ಫೋಟಗೊಂಡು ಪಲ್ಟಿಯಾಗಿತ್ತು. ಸ್ಫೋಟದ ತೀವ್ರತೆಗೆ ಕಾರ್ನ ಸ್ಪೇರ್ ಪಾರ್ಟ್ಸ್ 100 ಮೀಟರ್ವರೆಗೆ ತೂರಿ ಬಿದ್ದಿದೆ. ಹೊಲ, ಗಿಡ, ಮರಗಳಲ್ಲಿ ಅವಶೇಷಗಳು ತೂರಿ ಬಿದ್ದಿವೆ. ಕಾರ್ನಲ್ಲಿ ಯಾವುದೇ ಸುಟ್ಟ ಕುರುಹುಗಳಿಲ್ಲ. ಹೀಗಾಗಿ ಇದು ಬಾಂಬ್ ಸ್ಫೋಟ ಇರಬೇಕು ಅಂತ ಕಾರ್ ಮಾಲೀಕ ಹನುಮಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. 45ಕ್ಕೆ ನಾನು ಮನೆಗೆ ಹೋಗೋ ಟೈಮ್ಗೆ ಬ್ಲಾಸ್ಟ್ ಆತ್ರಿ. ಅದು ಅಂತ ಬಾಂಬ್ ಆಯಿತು ಏನಾಯ್ತು ಎನ್ಕ್ವೈರಿ ಮಾಡ್ಬೇಕ್ರಿ. ಏನಾಗಿತ್ತು ನನಗೆ ಗೊತ್ತಿಲ್ಲ. ನಾನು ಗಾಡಿಯಾಗ ಹತ್ತಬೇಕು ಅನ್ನೋದನ್ನ ಬ್ಲಾಸ್ಟ್ ಆಗಿತ್ತು. ಮತ್ತು ನಮ್ಮದು ಒಳಗೆಲ್ಲ ಮ್ಯಾಗಿಂದ ಇದು ಬಡದ ಮೈ ಬಿದ್ದಿದ್ದು ರೀ. ಏನು ಆತಂದ್ರೆ ಜಾಡಿಸ್ಕೊಂಡು ನಮ್ಮ ಗಾಡಿ ಬಿದ್ದೈತೆ ಅನ್ನೋದು ಗೊತ್ತಿಲ್ಲ. ತೆಂಗಿನ ಗಿಡದ ಮಟ್ಟ ಅಂತ ಹರಿತ್ರ ಗಾಡಿ. ಸ್ಫೋಟದ ತೀವ್ರತೆಗೆ ಸಿಸಿ ಕ್ಯಾಮೆರಾಗೆ ಆವರಿಸಿದ ಕತ್ತಲು. ಇನ್ನು ಸ್ಫೋಟದ ತೀವ್ರತೆಗೆ ವೈನ್ ಶಾಪ್ನ ಗೋಡೆಗಳು ಬಿರುಕು ಬಿಟ್ಟಿವೆ. ಸ್ಫೋಟದ ಬಳಿಕ ಕತ್ತಲು ಆವರಿಸಿದ್ರಿಂದ ಸಿಸಿ ಕ್ಯಾಮೆರಾಗೂ ಒಮ್ಮೆಲೆ ಕತ್ತಲು ಆವರಿಸಿದೆ. ಇನ್ನು ಬ್ಲಾಸ್ಟ್ ವೇಳೆ ಯುವಕನೊಬ್ಬ ಸ್ವಲ್ಪ ದೂರದಲ್ಲೇ ಇದ್ದ. ಆತನು ಏನೋ ಮಾಡಿದ್ದಾನೆ ಅನ್ನೋ ಅನುಮಾನದ ಮೇಲೆ ಆತನನ್ನ ಹಿಡಿಯಲಾಗಿತ್ತು. ಆದರೆ ನನಗೂ ಗಾಯವಾಗಿದೆ ಅಂತ ಆತ ಗಾಯಗಳನ್ನ ತೋರಿಸಿದ್ದ. ಇಂಜಿನ್ ದೋಷದ ಬಗ್ಗೆಯೂ ಅನುಮಾನ. ಘಟನಾ ಸ್ಥಳಕ್ಕೆ ಆಗಮಿಸಿದ್ದ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಸೋಕೋ ಟೀಮ್, ಬಾಂಬ್ ಪತ್ತೆ ದಳ ಕೂಡ ಪರಿಶೀಲನೆ ನಡೆಸಿದೆ. ಆದರೆ ಬಾಂಬ್ ಸಂಬಂಧಿತ ಯಾವುದೇ ಕುರುಹು ಪತ್ತೆಯಾಗಿಲ್ಲ. ಪ್ರಾಥಮಿಕ ಪರಿಶೀಲನೆ ಪ್ರಕಾರ ತಾಂತ್ರಿಕ ದೋಷದಿಂದ ಸ್ಫೋಟವಾಗಿರೋ ಸಾಧ್ಯತೆ ಇದೆ. ಆದರೂ ಕಾರ್ ಮಾಲೀಕರಿಗೆ ಯಾರಾದರೂ ವೈರಿಗಳಿದ್ರಾ, ಯಾರಿಗಾದ್ರೂ ದ್ವೇಷ ಇತ್ತಾ ಅನ್ನೋ ಆಂಗಲ್ನಲ್ಲೂ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ನಮ್ಗೆ ಏನು ಕಂಡು ಬರ್ತಾ ಇದೆ, ಯಾವುದೂ ಎಕ್ಸ್ಪ್ಲೋಸಿವ್ ಇರಲಿಲ್ಲ. ಅದರ ಜೊತೆಗೆ ಏನಾದರೂ ಟೆಕ್ನಿಕಲ್ ಫಾಲ್ಟಿಂದ ಆಗಿರಬಹುದು, ಅದು ಒಂದಿದೆ. ಪ್ಲಸ್ ಗಾಡಿಯಲ್ಲಿ ಇದ್ದಾಗ ಪೂರ್ತಿ CCTV ಕವರೇಜಲ್ಲಿ ಇದ್ದಾಗ ಯಾರೂ ಹತ್ತಿರ ಬರಲಿಲ್ಲ. 9:15ಗೆ 3 ಜನ ಬರ್ತಾರೆ. ಬಟ್ ಅವರು ಕಸ್ಟಮರ್ ಇದ್ದರು, ಇದಕ್ಕೇನು ಸಂಬಂಧ ಇರಲಿಲ್ಲ. ಅದನ್ನು ಕೂಡ ನಾವು ಡಿಟೇಲಾಗಿ ವೆರಿಫೈ ಮಾಡಿದ್ದೀವಿ. ಇನ್ನೂ ನಾವು ವೆರಿಫಿಕೇಷನ್ ಎಲ್ಲ ರೀತಿಯಿಂದ ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡಿದ್ದ ವೇಳೆ ಕಾರು ಸ್ಫೋಟಗೊಂಡಿರೋದ್ರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಒಂದು ವೇಳೆ ಚಾಲನೆ ಮಾಡ್ತಿದ್ದಾಗ ಸ್ಫೋಟವಾಗಿದ್ರೆ ದೊಡ್ಡ ದುರಂತವೇ ನಡೆದು ಹೋಗ್ತಿತ್ತು. ಅದೇನೇ ಇರಲಿ, ಕಾರ್ ಸ್ಫೋಟವೇ ನಿಗೂಢವಾಗಿದ್ದು ತಾಂತ್ರಿಕ ತನಿಖೆ ಬಳಿಕವೇ ಅಸಲಿಯತ್ತು ಗೊತ್ತಾಗಲಿದೆ. ರವಿ ಮೋಕಿ, TV9 ಬಾಗಲಕೋಟೆ.